ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದೆ. ಪೀಠದಿಂದ ಉಚ್ಚಾಟಿಸಲ್ಪಟ್ಟ ವಚನಾನಂದ ಸ್ವಾಮೀಜಿ ನಾಳೆ ಬಸವ ಜಯಂತಿ ನಿಮಿತ್ತ ಬೃಹತ್ ರಾಜ್ಯ ಸಮಾವೇಶ ನಡೆಸಲು ನಿರ್ಧರಿಸಿದ್ದಾರೆ. ಆದರೆ ಸಮಾವೇಶಕ್ಕೆ ಅನುಮತಿ ನೀಡದಂತೆ ಟ್ರಸ್ಟಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಏಪ್ರಿಲ್ 13ರಂದು ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟಿಸಿದ್ದೇವೆ. ಏಪ್ರಿಲ್ 17ರಂದು ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ರನ್ನ ಅಮಾನತು ಮಾಡಿದ್ದೇವೆ. ಪರಮೇಶ್ವರ ಗೌಡ್ರು ಟ್ರಸ್ಟ್ ಅಥವಾ ಸಂಘದಲ್ಲಿ ಯಾವುದೇ ಪದವಿ ಹೊಂದಿಲ್ಲ. ಈ ಮೂವರಿಗೂ ಮಠದಲ್ಲಿ ಕಾರ್ಯಕ್ರಮ ಮಾಡುವ ನೈತಿಕ ಹಕ್ಕು, ಅಧಿಕಾರ ಇಲ್ಲ. ಭಕ್ತರಲ್ಲಿ ಗೊಂದಲ ಸೃಷ್ಟಿಸಿ ಸಮಾಜ ಒಡೆಯುವ ಹುನ್ನಾರ ಇದೆ. ಗಲಾಟೆ ಗದ್ದಲ ಮಾಡಿ ಅಶಾಂತಿ ಸೃಷ್ಟಿಸೋ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಏಪ್ರಿಲ್ 24ರ ಕಾರ್ಯಕ್ರಮ ನಡೆಯದಂತೆ ಮುನ್ನೆಚ್ಚರಿಕೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಟ್ರಸ್ಟಿಗಳು ಹರಿಹರ ಗ್ರಾಮಾಂತರ ಠಾಣೆ ಸಿಪಿಐಗೆ ಪತ್ರ ಬರೆದಿದ್ದಾರೆ. ಜಮೀನಿಗೆ ಹೋಗಿದ್ದ ರೈತನ ಮೇಲೆ ಚಿರತೆ ದಾಳಿ ಮಾಡಿದ್ದು ರೈತನ ಮುಖ ಹಾಗೂ ಎಡಗೈಗೆ ಗಂಭೀರ ಗಾಯವಾಗಿದೆ. ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ರೈತ ಸಣ್ಣಪ್ಪ ಮೇಲೆ ಚಿರತೆ ದಾಳಿ ಮಾಡಿದೆ. ಸಣ್ಣಪ್ಪ ಬೆಳಿಗ್ಗೆ ಜಾನುವಾರುಗಳಿಗೆ ಮೇವು ತರಲು ತೋಟಕ್ಕೆ ಹೋಗಿದ್ರು. ಈ ವೇಳೆ ಏಕಾಏಕಿ ಚಿರತೆ ದಾಳಿ ಮಾಡಿದೆ. ರೈತ ಚೀರಾಡಿದ ಬಳಿಕ ಎಸ್ಕೇಪ್ ಆಗಿದೆ. ಗಾಯಾಳುಗಳಿಗೆ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಎಲ್ಪಿಜಿ ಟ್ಯಾಂಕರ್ ಪಲ್ಟಿಯಾಗಿದ್ದು ಟ್ಯಾಂಕರ್ನಿಂದ ಗ್ಯಾಸ್ ಲೀಕ್ ಆಗಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ತಂಬೂರು ಕ್ರಾಸ್ ಬಳಿ ಘಟನೆ ನಡೆದಿದೆ. ಎಲ್ಪಿಜಿ ತುಂಬಿದ್ದ ಟ್ಯಾಂಕರ್ ಮಂಗಳೂರಿನಿಂದ ಬೆಳಗಾವಿಗೆ ಹೊರಟಿತ್ತು. ಈ ಟ್ಯಾಂಕರ್ನಲ್ಲಿ ಸುಮಾರು 30 ಟನ್ಗೂ ಅಧಿಕ ಎಲ್ಪಿಜಿ ಗ್ಯಾಸ್ ತುಂಬಿತ್ತು. ರಾತ್ರಿ 8 ಗಂಟೆಯ ಸಮಯದಲ್ಲಿ ಟ್ಯಾಂಕರ್ ಪಲ್ಟಿಯಾಗಿದ್ದು ಗ್ಯಾಸ್ ಲೀಕ್ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕಲಘಟಗಿ ಯಲ್ಲಾಪುರ ವಾಹನ ಸಂಚಾರ ಬಂದ್ ಮಾಡಲಾಗಿದ್ದು ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಂಚಾರ ಸ್ಥಗಿತವಾಗಿದೆ. ಮಾವಿಗೆ ವೈರಸ್ ಕಾಟದಿಂದ ಕೋಲಾರದ ಹಲವು ಕಡೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೈರಸ್ ಕಾಟದಿಂದ ಮಾವಿನ ಹೂ ಉದುರಿ ಹೋಗ್ತಿದ್ದು 90% ಇಳುವರಿ ಕುಸಿತ ಸಾಧ್ಯತೆ ಇದೆ. ಬ್ಲಾಸಮ್ ಬ್ಲೈಟ್ ಎಂಬ ಹೊಸ ವೈರಸ್ ಮಾವಿಗೆ ದಾಳಿ ಮಾಡಿದ್ದು ಚೆನ್ನಾಗಿ ಬಂದಿದ್ದ ಹೂ ಏಕಾಏಕಿ ಉದುರಿ ಹೋಗ್ತಾ ಇವೆ. ಈ ಮೂಲಕ ವರ್ಷದಲ್ಲಿ ಒಮ್ಮೆ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ಮಾವು ಬೆಳೆಗಾರರಿಗೆ ನಿರಾಸೆಯಾಗಿದೆ. ಕಳೆದ ವರ್ಷ ಬೆಳೆ ಇದ್ದರೂ ಬೆಲೆ ಸಿಗದೆ ಬೆಳೆಗಾರರು ಪರದಾಡಿದರು. ಆದರೆ ಈ ಬಾರಿ ವೈರಸ್ನಿಂದ ಬೆಳೆ ಕುಸಿತ ಆಗುವ ಸಾಧ್ಯತೆ ಇದೆ. 3 ಬಾರಿ ಕೀಟನಾಶಕ ಸಿಂಪಡಣೆ ಮಾಡಿದ್ರೂ ವೈರಸ್ ಬಂದಿದೆ. ಹೂಗಳ ಉದುರಿ ಎಲೆಗಳ ಬಳಿ ಕಪ್ಪು ಬಣ್ಣದ ಗೂಡು ಕಟ್ಟಿದೆ. ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಿಲ್ಲ ಅಂತ ಮಾವು ಬೆಳೆಗಾರರು ಅಳಲು ತೋಡಿಕೊಳ್ತಿದ್ದಾರೆ. ಬಾರಿ ಏನಾಯಿತು ಅಂದರೆ ಡಿಸೆಂಬರಲ್ಲಿ ಮತ್ತು ಜನವರಿಯಲ್ಲಿ ವಿಪರೀತವಾದಂಥ ಫಸಲು ಹೂ ಬಿಟ್ಟಿತ್ತು. ಏನಾಗಿದೆ ಇವತ್ತು ಮಾವಿಗೆ ಟೆಂಪ್ರೇಚರ್ ಜಾಸ್ತಿ ಇದೆ. 25ರಿಂದ 28ವರೆಗೂ ಟೆಂಪ್ರೇಚರ್ 43 ಆಗಿದೆ. ಅದರಲ್ಲಿ ಏನು ನಮಗೆ 4 ವರ್ಷದಿಂದ ಕೊರೋನಾ ಬಂದಿತ್ತು, ಅದೇ ಥರ ಹೊಸ ಒಂದು ವೈರಸ್ ಅಟ್ಯಾಕ್ ಆಗಿ ಇರೋ ಹೂವು ಕಾಯಿ ಪಿಂದೆ ಎಲ್ಲ ಸರ್ವನಾಶ ಮಾಡ್ಕೊಂಡು ಹೊರಟೋಗ್ತಾ ಇದೆ. ಇದನ್ನು ವಿಜ್ಞಾನಿಗಳು ಕೂಡ ಕಂಡುಹಿಡಿತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ವೈರಸ್ ತಡೆಯೋದಕ್ಕಾಗಲ್ಲ. ಈ ವೈರಸ್ನಿಂದ ಬಂದಿರೋ ಹೂವು ಪಿಂದೆ ಕಾಯಿ ಸಂಪೂರ್ಣವಾಗಿ ಮರಗಳೆಲ್ಲ ಉದುರು ಹೋಗ್ತಾ ಇದೆ. ಇನ್ನೂ ಕಾಯಿ ಮಾರ್ಕೆಟಿಗೆ ನಾವು ಕಟಾವು ಮಾಡ್ಕೊಂಡು ಹೋಗಬೇಕಾದ್ರೆ ಮೇ ಜೂನಲ್ಲಿ ಕಟಾವು ಹೋಗ್ಬೇಕು. ಅದುವರೆಗೂ ನಮ್ಮ ಮಾರ್ಕೆಟ್ ಮಕ್ಕ ನೋಡೋದಿಲ್ಲ ಬಾರಿ. ಯಾಕೆ ಅಂದರೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಕನಿಷ್ಠ ಪಕ್ಷ ಅದುವರೆಗೂ ಇನ್ನೂ ಮಳೆ ಇದೆ, ನಾನಾ ರೋಗಗಳು ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.